Hello everyone, welcome to Civil Simplified. Today let us understand the importance of National Human Rights Commission. So why this is in news? Because NHRC, that is National Human Rights Commission, took suo motu cognizance on deaths due to adulterated milk in East Godavari as well as deaths of inmates in Chhattisgarh jails. So suo motu ಅಂದರೆ ಸ್ವಂತವಾಗಿ ತೊಗೊಂಡಿರೋಂಥ ಒಂದು ಕೇಸ್ ಇದು. ಸೊ ಇದ್ರ ಫಂಕ್ಷನ್ಸಲ್ಲಿ ಬರುತ್ತೆ, ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ, ಅದನ್ನೆಲ್ಲ ನಾನು ಹೇಳ್ತೀನಿ. So coming to the nature, it is a statutory body established under Protection of Human Rights Act 1993. So it was amended 3 times, that is in 2006, 2019 and 2024. ಸೊ ಮೂರು ಇಂಪಾರ್ಟೆಂಟು. ಯಾಕೆ ಅಮೆಂಡ್ಮೆಂಟ್ಸ್ ಆಗುತ್ತೆ? ಟು ಇನ್ಕ್ರೀಸ್ ದರ್ ಎಫಿಷಿಯನ್ಸಿ, ಜಾಸ್ತಿ ಮಾಡ್ಕೊಳ್ಳೋದಕ್ಕೆ, ಏನಾದರೂ ಲೂಪ್ ಹೋಲ್ಸ್ ಇದ್ದರೆ ಅದನ್ನು ಕವರ್ ಅಪ್ ಮಾಡೋದಕ್ಕೆ, ಅಥವಾ ಹೊಸದಾಗಿ ಏನಾದರೂ ಆ್ಯಡ್ ಆನ್ ಮಾಡಬೇಕು ಅನ್ನೋದಿದ್ರೆ ಈ ಕಾನೂನುಗಳಲ್ಲಿ ಅಮೆಂಡ್ಮೆಂಟ್ಸ್ ಆಗ್ತಾ ಬರುತ್ತೆ. ಸೊ ಕಮಿಂಗ್ ಟು ಇಂಟರ್ನ್ಯಾಷನಲ್ ಲಿಂಕೇಜಸ್, ಇಟ್ ಇಸ್ ಬೀನ್ ಲಿಂಕ್ ಟು ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್. ಸೊ ಇಟ್ is a very important thing. It is adopted by United Nations General Assembly. ತುಂಬಾ ಇಂಪಾರ್ಟೆಂಟು. ದೆನ್ ನೆಕ್ಸ್ಟ್ ಇಸ್ ICCPR, which stands for International Covenant on Civil and Political Rights. Next is ICSCR, which is International Covenant on Economic, Social and Cultural Rights. So ಈ ಮೂರು ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ಗೆ ಇದು ಲಿಂಕ್ ಆಗಿದೆ. ಕಮಿಂಗ್ ಟು ದ ಅಪಾಯಿಂಟ್ಮೆಂಟ್ ಕಮಿಟಿ, ಸೊ ದ ಹೆಡ್ ಆಫ್ ದ ಕಮಿಟಿ ಅಂತಂದರೆ ಇಟ್ ಇಸ್ ಚೇರ್ಪರ್ಸನ್, ವಿಚ್ ಇಸ್ ಆರ್ ಪ್ರೈಮ್ ಮಿನಿಸ್ಟರ್. We have leader of opposition, from Lok Sabha, speaker from Lok Sabha, deputy chairman from Rajya Sabha, as well as union home minister. So this is the appointment committee. Chairperson is Prime Minister, Lok Sabha in the leader of opposition as well as speaker, Rajya Sabha in the it is deputy chairman as well as, and next is union home minister. Coming to tenure and removal, tenure is for 3 years or 70 years of age. So whichever is earlier. So this is a tenure. Coming to reappointment, yes, they can be reappointed. There is a provision for reappointment for the second time. ಅವ್ರಿಗೆ ಏಜ್ ಇದ್ದರೆ they can definitely be reappointed. Next is removal. Removal is done by President of India based on Supreme Court inquiry. So Supreme Court inquiry ಮಾಡಿ ಆದಮೇಲೆ President can remove the committee. ಕಮಿಂಗ್ ಟು ಪವರ್ಸ್ ಆ್ಯಂಡ್ ಫಂಕ್ಷನ್ಸ್, ಸೋ ಮೋಟೋ ಆ್ಯಕ್ಷನ್ ನಾವು ಅವಾಗಲೇ ನೋಡಿದ್ವಿ ಒಂದು ಗೋದಾವರಿ ಕೇಸಲ್ಲಿ, ಹಾಗೆ ಜೈಲ್ಸಲ್ಲಿ ಡೆತ್ ಆಗಿರೋದಕ್ಕೆ ಇಟ್ ಹಸ್ ಟೇಕನ್ ಸೋ ಮೋಟೋ ಆ್ಯಕ್ಷನ್ಸ್ ಅಂತ. ಟೇಕ್ಸ್ ಕೇಸಸ್ ಇಂಡಿಪೆಂಡೆಂಟ್ಲಿ ಬೇಸ್ಡ್ ಆನ್ ಮೀಡಿಯಾ ರಿಪೋರ್ಟ್ಸ್ ಆ್ಯಂಡ್ NGO ಇನ್ಪುಟ್ಸ್. ಸೊ ಯಾರು ಕಂಪ್ಲೇಂಟ್ ಕೊಡೋ ಅವಶ್ಯಕತೆ ಇಲ್ಲ, ಇಟ್ ಕ್ಯಾನ್ ಟೇಕ್ ಇಟ್ ಸೋ ಮೋಟೋಲಿ. ಸ್ವಂತವಾಗಿ ಕೇಸ್ನ ತೊಗೊಂಡು ಎಕ್ಸಿಕ್ಯೂಟ್ ಮಾಡೋವಂಥ ಪವರು NHRCಗಿದೆ. ಕಮಿಂಗ್ ಟು ಇನ್ವೆಸ್ಟಿಗೇಷನ್ ಪವರ್ಸಲ್ಲಿ ಇಟ್ ಹ್ಯಾಸ್ ಪವರ್ಸ್ ಆಫ್ ಸಿವಿಲ್ ಕೋರ್ಟ್ಸ್ ಏನೆಲ್ಲ ಪವರ್ಸ್ ಇದೆ ಇನ್ವೆಸ್ಟಿಗೇಷನ್ ಪವರ್ಸ್ ಅದು ಇದಕ್ಕೂ ಕೂಡ ಇದೆ. ಫಾರ್ ಎಕ್ಸಾಂಪಲ್, ಇಟ್ ಕ್ಯಾನ್ ಸಮ್ಮನ್ ವಿಟ್ನೆಸಸ್, ಇಟ್ ಕ್ಯಾನ್ ಡಿಮ್ಯಾಂಡ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಆಲ್ಸೋ ಇಟ್ ಕ್ಯಾನ್ ರೆಕಾರ್ಡ್ ಎವಿಡೆನ್ಸ್. ಸೊ ಇದರದ್ದು ಕೂಡ ಪವರ್ ಇದೆ.
Coming to judicial role, it can intervene in court proceedings. ಯಾವುದೆಲ್ಲ court proceedings ಆದರೂ it has a power to intervene and ಜಡ್ಜ್ಮೆಂಟ್ಸ್ನ ಇಂಟರ್ವ್ಯೂನ್ ಮಾಡುವಂಥದ್ದು ಅದಕ್ಕೂ ಕೂಡ ಪವರ್ ಇದೆ. ಇನ್ಸ್ಪೆಕ್ಷನಲ್ಲಿ ಇಟ್ ಕ್ಯಾನ್ ವಿಸಿಟ್ ಜೈಲ್ಸ್, ಇಟ್ ಕ್ಯಾನ್ ವಿಸಿಟ್ ಡಿಟೆನ್ಷನ್ ಸೆಂಟರ್ಸ್ ಆ್ಯಂಡ್ ಆಲ್ಸೋ ಎವ್ಯಾಲ್ಯೂಯೇಟ್ಸ್ ಲಿವಿಂಗ್ ಕಂಡೀಷನ್ಸ್. ಸೊ ಜೈಲ್ಸ್ನ ವಿಸಿಟ್ ಮಾಡ್ಬೋದು, ಡಿಟೆನ್ಷನ್ ಸೆಂಟರ್ಸ್ನ ವಿಸಿಟ್ ಮಾಡಿ ಅಲ್ಲಿನ ಒಂದು ಲಿವಿಂಗ್ ಕಂಡೀಷನ್ಸ್ ಬಗ್ಗೆ ಅದು ಇವ್ಯಾಲ್ಯೂಯೇಷನ್ ಕೂಡ ಮಾಡ್ಬೋದು. ಆ್ಯಂಡ್ ರಿಪೋರ್ಟಿಂಗಲ್ಲಿ ಇಟ್ ಸಬ್ಮಿಟ್ಸ್ ಇಟ್ಸ್ ಆ್ಯನ್ಯುವಲ್ ರಿಪೋರ್ಟ್ ಟು ದ ಪ್ರೆಸಿಡೆಂಟ್. ಸೊ ಹೀಲ್ ಬಿ ದ ಒನ್ ಹುಲ್ ಬಿ ರಿಸೀವಿಂಗ್ ದ ರಿಪೋರ್ಟ್ಸ್ ಫ್ರಮ್ NHRC. ಸೊ ಇಟ್ ಇಸ್ ಟೇಬಲ್ಡ್ ಇನ್ ಪಾರ್ಲಿಮೆಂಟ್. ಅದನ್ನು ಹಿಡ್ಕೊಂಡು ಕೂಡ ಯು ಕ್ಯಾನ್ ವಾದ ವಿವಾದಗಳನ್ನು ಕೂಡ ಮಾಡ್ಬೋದು. ಕಮಿಂಗ್ ಟು ರೆಕಮೆಂಡೇಷನ್, ಇಟ್ ಸಜೆಸ್ಟ್ ಕಾಂಪನ್ಸೇಷನ್, ಡಿಸಿಪ್ಲಿನರಿ ಆ್ಯಕ್ಷನ್ ಆಸ್ ವೆಲ್ ಆಸ್ ಪ್ರಾಸಿಕ್ಯೂಷನ್. ಸೊ ಇದು ಜಸ್ಟ್ ರೆಕಮೆಂಡೇಷನ್ಸ್ ಅಷ್ಟೇ, ಮಾಡಲೇಬೇಕು ಅಂತಿಲ್ಲ. ಸೊ ಕಾಂಪನ್ಸೇಷನ್ ಆಗಲಿ ಡಿಸಿಪ್ಲಿನರಿ ಆ್ಯಕ್ಷನ್ ಆಗಲಿ ತಗೊಳ್ಳೋದಕ್ಕೆ ಇದು ರೆಕಮೆಂಡ್ ಕೂಡ ಮಾಡುತ್ತೆ. ಸೊ ಇದಕ್ಕೆ ಕೆಲವೊಂದಿಷ್ಟು ಲಿಮಿಟೇಷನ್ಸ್ ಇರುತ್ತೆ. ಇಟ್ ಡಸ್ ನಾಟ್ ಹ್ಯಾವ್ ಅ ಕಂಪ್ಲೀಟ್, ಬಿಕಾಸ್ ಇಟ್ ಇಸ್ ನಾಟ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ ಆ್ಯಂಡ್ ಫುಲ್ ಪವರ್ಸ್ ಕೂಡ ಇರೋದಿಲ್ಲ. ಇಟ್ ಹ್ಯಾಸ್ ಇಟ್ಸ್ ಓನ್ ಲಿಮಿಟೇಷನ್ಸ್. ಸೊ ಲಿಮಿಟೇಷನ್ಸ್ ಏನು ಅಂತಂದರೆ, ಇಟ್ ಇಸ್ ನಾಟ್ ಬೈಂಡಿಂಗ್. ರೆಕಮೆಂಡೇಷನ್ಸ್ ಆರ್ ಜಸ್ಟ್ ಅಡ್ವೈಸರಿ, ಮಾಡಲೇಬೇಕು ಅಂತಿಲ್ಲ. ಫಾರ್ ಎಕ್ಸಾಂಪಲ್ NHRC ಕೊಟ್ಟಿರೋ ರಿಪೋರ್ಟನ್ನು 100% ಎಕ್ಸಿಕ್ಯೂಟ್ ಮಾಡಲೇಬೇಕು ಅಂತಿಲ್ಲ. ಇಟ್ ಇಸ್ ಅಡ್ವೈಸರಿ. ಆ್ಯಂಡ್ ನೋ ಪ್ಯೂನಿಟಿ ಪವರ್, ಇಟ್ ಕೆನಾಟ್ ಪನಿಷ್ ಅಫೆಂಡರ್ಸ್. ಜಸ್ಟ್ ಇದು ಒಂದು ಏನು ಲೀಗಲ್ ಆಗಿ ಕೋರ್ಟ್ ಮೂಲಕ ಹೋಗಬೇಕು ಅದೇ ಒಂದು ಸ್ಟೆಪ್ಸ್ನ ಫಾಲೋ ಮಾಡಬೇಕು ಹೊರತು ಇಟ್ ಕೆನಾಟ್ ಪನಿಷ್ ದ ಅಫೆಂಡರ್ಸ್. ನೆಕ್ಸ್ಟ್ ಆರ್ಮ್ಡ್ ಫೋರ್ಸಸ್ ರಿಸ್ಟ್ರಿಕ್ಷನ್ಸ್. ಸೊ ಲಿಮಿಟೆಡ್ ಜ್ಯೂರಿಸ್ಟ್ರಿಕ್ಷನ್ ಇರುತ್ತೆ ಫಾರ್ ಆರ್ಮ್ಡ್ ಫೋರ್ಸಸ್ ಎಸ್ಪೆಷಲಿ. ಇದು ನಿಮಗೆ ಪ್ರಿಲಿಮ್ಸಲ್ಲಿ ಎಲ್ಲಾದರೂ ಬರ್ಬೋದು. ಫಾರ್ ಎಕ್ಸಾಂಪಲ್ ಆರ್ಮ್ಡ್ ಫೋರ್ಸಸ್ಗೆ ಯಾವ ಥರ ಪವರ್ಸ್ ಇರುತ್ತೆ ಅಂತ. ಸೊ ಇಟ್ ಆಲ್ವೇಸ್ ನೀಡ್ ಸೆಂಟ್ರಲ್ ಗೌರ್ಮೆಂಟ್ ಅಪ್ರೂವಲ್ ಬಿಫೋರ್ punishing or before putting restrictions or before imposing or punishing the armed personals. So hangage armed forces ge it has limited jurisdiction. So these are the limitations of NHRC. Thank you so much.